ಯುದ್ಧ ಒಂದು ಕಡೆ ಆದರೆ ಇದೆಲ್ಲದರ ಸಮಸ್ಯೆ ಇದೆಲ್ಲದರ ಎಫೆಕ್ಟ್ ಆಗ್ತಾ ಇರುವಂಥದ್ದು ಭಾರತದ ಮೇಲೂ ಕೂಡ ಸಿಲಿಂಡರ್ ಸಮಸ್ಯೆಯಿಂದಾಗಿ ಊಟ ತಿಂಡಿ ದರ ಏರಿಕೆಯಾಗಿದೆ. ಕೆಲವೊಂದು ಕಡೆ ಊಟ ತಿಂಡಿ ದುಡ್ಡು ಕೊಟ್ಟರು ಕೂಡ ಸಿಗ್ತಾ ಇಲ್ಲ. ಗ್ರಾಹಕರು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಪ ಹೋಟೆಲ್ ಕ್ಯಾಂಟೀನ್ಗಳನ್ನು ನೆಚ್ಕೊಂಡಿರುವಂಥ ಎಷ್ಟೋ ಜನ ಕಾರ್ಮಿಕರಿದ್ದಾರೆ ನಮ್ಮಲ್ಲಿ. ಬೆಂಗಳೂರು ಒಂದೇ ಅಲ್ಲ, ಬೇರೆ ಬೇರೆ ಜಾಗದಲ್ಲೂ ಕೂಡ ಅದು ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು ಅಥವಾ ಯಾವುದೋ ಒಂದು ದೊಡ್ಡ ಹೋಟೆಲ್ ಆಗಿರ್ಬೋದು, 5 ಸ್ಟಾರ್ ಹೋಟ್ಲು, 3 ಸ್ಟಾರ್ 7 ಸ್ಟಾರ್ ಹೋಟ್ಲೇ ಆಗಿರ್ಬೋದು ಅಥವಾ ಚಿಕ್ಕ ಕ್ಯಾಂಟೀನೇ ಆಗಿರ್ಬೋದು. ಸಾಕಷ್ಟು ಜನ ಕಾರ್ಮಿಕರಿದ್ದಾರೆ, ಅದನ್ನೇ ಅವಲಂಬಿಸಿರ್ತಾರೆ, ಅಲ್ಲಿರುವಂಥ ಸಿಬ್ಬಂದಿ ಅಲ್ಲಿಂದ ಅವಲಂಬಿಸಿರ್ತಾರೆ. ಬಟ್ ಎಲ್ರಿಗೂ ಸಮಸ್ಯೆ ಆಗ್ತಿದೆ. ಸ್ಥಳದಿಂದ ನಾವು ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ. ಬೆಂಗಳೂರಿನ ಬಸವನಗುಡಿ ಸಮೀಪದ NR ಕಾಲೋನಿ ಕಳೆದ 30 ವರ್ಷಗಳಿಂದ ಸೇವೆ ನೀಡ್ತಾ ಇರ್ತಕ್ಕಂಥ ಉಪಹಾರ ದರ್ಶಿನಿ ಏನ್ ನೋಡ್ತಾ ಇದ್ರ, ಈ ಒಂದು ಹೋಟೆಲ್ಗೆ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾರೆ. ಬಟ್ ಆದ್ರೆ ಪರಿಸ್ಥಿತಿ ಇಲ್ಲೂ ಕೂಡ ಹದಗೆಟ್ಟಿದೆ. ಯಾಕಂತಂದ್ರೆ ಸಿಲಿಂಡರ್ಗಳು ಇವ್ರಿಗೆ ಬರೋದೇ ನಿಂತೋಗಿದೆ. ಹೀಗಾಗಿ ಬೇರೆ ಏನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋದು ತಿಳಿದೇ ಕಂಗಾಲಾಗ್ತಾ ಇದ್ದಾರೆ. ಹೀಗಾಗಿ ಏನೋ ಉದ್ಯಮವನ್ನ ಮುಚ್ಚೋದಕ್ಕಿಂತ ಹೇಗೋ ಆಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಸೇವೆಯನ್ನ ಕೊಡ್ಲೇಬೇಕು, ಯಾಕಂದ್ರೆ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ಕೂಡ ನೋಡಬೇಕು, ಹೋಟೆಲ್ನ ಒಂದು ಕನ್ನಡದ ಬಾಡಿಗೆ ಕೂಡ ಕೊಡಬೇಕು. ಈ ತರ ಸುಮಾರು ಕಮಿಟ್ಮೆಂಟ್ಗಳು ಅಥವಾ ಖರ್ಚು ವೆಚ್ಚಗಳನ್ನ ಮ್ಯಾನೇಜ್ ಮಾಡಬೇಕು. ಇದ್ರ ಮಧ್ಯೆ ಹೋಟೆಲ್ನ ಮುಚ್ಚಿಬಿಟ್ರೆ ಹೇಗೆ ಅಂತಕ್ಕಂಥದ್ದು. ಇನ್ನು ಈ ರೀತಿ ಪರಿಸ್ಥಿತಿ ಉಂಟಾಗಿರೋದ್ರಿಂದ ಬೆಲೆ ಏರಿಕೆಗೂ ಕೂಡ ಅವರಿಗೆ ಅನಿವಾರ್ಯ ಆಗಿದೆ. ಗ್ರಾಹಕರಿಗೆ ಈ ರೀತಿ ಬೆಲೆ ಏರಿಕೆ ಒಂದು ಬಿಸಿ ಕೂಡ ಮುಟ್ತಾ ಇದೆ. ಇಲ್ಲಿ ಗಮನಿಸಬಹುದು, ಗ್ರಾಹಕರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂತಂದ್ರೆ 10 ರೂಪಾಯಿಗಳ ಒಂದು ಏರಿಕೆಯನ್ನ ನಾವು ಮಾಡಿದ್ದೀರಿ, ದಯವಿಟ್ಟು ಗ್ರಾಹಕರು ಸಹಕರಿಸಬೇಕು ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಕೂಡ ಹೋಟೆಲ್ ಮಾಲೀಕರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ರೀತಿ ಹೋಟೆಲ್ ಉದ್ಯಮಕ್ಕೆ ಇದು ಸಂಕಷ್ಟದ ದಿನಗಳಂತಾನೆ ಹೇಳಬೇಕು. ಯಾಕಂತಂದ್ರೆ ಯಾವಾಗ ಒಂದು ಪರಿಸ್ಥಿತಿ ಸರಿ ಹೋಗುತ್ತೆ ಅನ್ನೋದನ್ನ ತುದಿಗಾಲಿ ನಿಂತು ಕಾಯ್ತಾ ಇದ್ದಾರೆ. ಒಂದು ಹೋಟೆಲ್ ಮಾಲೀಕರು ಕೂಡ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಬೆಂಗಳೂರಿನ ಸುಮಾರು ಹೋಟೆಲ್ಗಳು ಕ್ಲೋಸ್ ಆಗ್ಬಿಟ್ಟಿದ್ದಾವೆ, ನಡೆಸ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ತಾ ಇದೆ, ಸಿಲಿಂಡರ್ಗಳು ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ಹೋಗ್ತಾ ಇದೆ. ಸೊ ತಾವು ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಪರಿಸ್ಥಿತಿಯನ್ನ ಅಂತ? ಸಿಗ್ತಾ ಇಲ್ಲ, ಇವಾಗ ಸಿಲಿಂಡ್ರು ಸಿಗ್ತಾ ಇಲ್ಲ. ಇವಾಗ ನಮ್ಮದು 1 ಗಂಟೆ ಕ್ಲೋಸ್ ಆಗೋದು, ಇವಾಗ 11 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಬರೀ 2 ಅವರು ಹೋಟ್ಲು ನಡೆಸಬೇಕು ಅಂತ ನಡೆಸ್ತಾರೆ. ಖರ್ಚು ವೆಚ್ಚಗಳೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ. ಈಗ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಂತೀರಾ ಸರ್? ಮುಂದಕ್ಕೆ ಏನ್ ದಾರಿ ಕಾಣಿಸ್ತಾ ಇದೆ ನಿಮ್ಗೆ ಅಂತ? ಇಲ್ಲ, ಇವಾಗ ಸೌದೆ ಒಲೆಯದ್ದು ನೋಡ್ತಾ ಇದ್ವಿ. ಅದು ಬಂದರೆ ಗ್ಯಾಸ್ನ ಇದು ಮಾಡಬೇಕಾಗತ್ತೆ. ಇನ್ನೂ ಪರಿಸ್ಥಿತಿ ಇನ್ನು 3 ತಿಂಗಳು ನಡೆಯುತ್ತೆ ಇದೇ ಥರ. ಇದಿಷ್ಟು ಉಪಹಾರ ದರ್ಶಿನಿಯ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತುಗಳು. ನನ್ನ ಸಣ್ಣ ಗ್ರಾಹಕರಿದೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಅನಿವಾರ್ಯ ಕಾರಣಗಳಿಂದ ಹೋಟೆಲ್ ನಂಬ್ಕೊಬೇಕಾಗುತ್ತೆ ಊಟ ತಿಂಡಿಗೋಸ್ಕರ. ಬಟ್ ಈ ರೀತಿ ಹೋಟೆಲ್ ಮುಚ್ಚಿಬಿಟ್ರೆ ಅಥವಾ ಬೆಲೆ ಏರಿಕೆಗಳು ಆಗ್ಬಿಟ್ರೆ ಎಷ್ಟು ಹೊರೆ ಆಗ್ಬೋದು ಅಂತ ಜನಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಈಗ ನೋಡಿ, ದೋಸೆಗೆ ತಗೊಂಡೆ ಟಿಕೆಟು, ದೋಸೆ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು. ಅದ್ರ ಬದಲು ಬೇರೆ ಐಟಮ್ ತಗೊಂಡಿದ್ದು. ಭಾಳ ಈ ಯುದ್ಧ ಒಂದು ದೊಡ್ಡ ಇದು ಆಘಾತ ಆಗಿದೆ ಎಲ್ಲರಿಗೂ. ಸ್ವಲ್ಪ ದಿನ ಸರೋಗ್ಬೋದು. ಸೊ ಇದಿಷ್ಟು ಗ್ರಾಹಕರು ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಸಮಸ್ಯೆ ಬಗ್ಗೆ ಹರಿಲೇಬೇಕು. ಇದೇ ರೀತಿ ಮುಂದುವರೆದ್ರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರತೆಯನ್ನ ಪಡ್ಕೊಳ್ಳುತ್ತೆ ಅಂತಕ್ಕಂಥ ಆತಂಕವನ್ನ ವ್ಯಕ್ತಪಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.